ಮದ್ದೂರು ಗಲಾಟೆ ಮತ್ತಷ್ಟು ಮಂದಿಯ ಬಂಧನ. ಕಳೆದ ರಾತ್ರಿ ಮತ್ತೆ 9 ಆರೋಪಿಗಳು ಅರೆಸ್ಟ್. ಮದ್ದೂರು ಗಲಾಟೆ ಮತ್ತಷ್ಟು ಮಂದಿಯ ಬಂಧನ. ಕಳೆದ ರಾತ್ರಿ ಮತ್ತೆ 9 ಆರೋಪಿಗಳು ಅರೆಸ್ಟ್. ಇದರೊಂದಿಗೆ ಬಂಧಿತರ ಸಂಖ್ಯೆ 29ಕ್ಕೆ ಏರಿಕೆ. ಇವತ್ತು ಇನ್ನಷ್ಟು ಆರೋಪಿಗಳ ಬಂಧನ ಫಿಕ್ಸ್. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹೇಳಿಕೆ. ಎಸ್ ವೀಕ್ಷಕರೇ, ಮದ್ದೂರಿನಲ್ಲಿ ಗಲಾಟೆ ಆಗುತ್ತೆ. ಭಾನುವಾರ ಶುರುವಾಗಿರುವಂತಹ ಗಲಾಟೆ ಇವತ್ತು ಬುಧವಾರದವರೆಗೂ ಹೋಗಿದೆ. ಭಾನುವಾರ ಏನಾಗುತ್ತೆ, ಸಾಯಂಕಾಲ 8 ಗಂಟೆ 8:30 ಹೊತ್ತಿಗೆ ಗಣೇಶ ವಿಸರ್ಜನೆಯನ್ನ ಮಾಡಲಿಕ್ಕೆ ಅಂತ ಹೇಳಿ ಒಂದಷ್ಟು ಹಿಂದೂಗಳು ಗಣೇಶನನ್ನ ಇಟ್ಕೊಂಡು ಬೀದಿಯಲ್ಲಿ ಮೆರವಣಿಗೆಯನ್ನ ಮಾಡಿಕೊಂಡು ದರ್ಗಾದ ಮುಂದೆ ಹಾದು ಹೋಗಬೇಕಾದ್ರೆ ಸಾಕಷ್ಟು ಜನರು, ಅದರಲ್ಲಿ ಒಬ್ಬ ಕಿಂಗ್ ಪಿನ್ ಇದ್ದಾನೆ, ಆತನು ಕೂಡ ಈ ರೀತಿಯಾಗಿ ಒಂದು ವಿಚಾರವನ್ನು ಹಂಚಿಕೊಳ್ತಾನೆ. ಈ ಥರ ಪ್ಲ್ಯಾನ್ ಮಾಡೋಣ, ಹೊಡೆಯೋಣ, ಕಲ್ಲನ್ನು ಹಾಕೋಣ, ಗಣೇಶನ ಮೂರ್ತಿ ಡ್ಯಾಮೇಜ್ ಆಗಬೇಕು, ಆ ರೀತಿಯಾಗಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೂ ಕೂಡ 8-8:30 ಹೊತ್ತಿಗೆ ಹೇಳ್ತಾರೆ, ಪೊಲೀಸರು ಹೇಳ್ತಾರೆ, ನೋಡಿ ಈಗ ಬರ್ತಾ ಇರೋದು ದರ್ಗಾ, ನೀವು DJ ಎಲ್ಲ ಆಫ್ ಮಾಡ್ಕೊಳ್ಳಿ, ಆರಾಮಾಗಿ ಹೋಗಿ, ಈಗ ಮಸೀದಿ ಮುಗಿಲಿ, ಕಡೆಗೆ ಏನಾರ ಮಾಡ್ಕೊಳ್ಳಿ. ಅದನ್ನ ಹಿಂದೂಗಳು ಕೇಳ್ತಾರೆ ಹಿಂದೂಗಳು. ಅದಾದ ನಂತರ ಕರೆಂಟ್ ಕಟ್ ಆಗತ್ತೆ, 2 ನಿಮಿಷದಲ್ಲಿ ಕರೆಂಟ್ ಕಟ್ ಆಗತ್ತೆ. ಅದಾದ ನಂತರ ಕಲ್ಲುಗಳು ರಪ ಅಂತ ಬಂದು ಬೀಳೋಕ್ ಶುರುವಾಗುತ್ತೆ. ರಪ ಅಂತ ಬಂದು ಬೀಳೋಕ್ ಶುರು ಮಾಡಿದ್ಮೇಲೆ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಹಿಂದೂಗಳಿಗೆ. ಅವರು ಕೂಡ ಯಾರದು ಕಲ್ಲು ದಾಳಿ ಮಾಡ್ತಾ ಇರೋದು ಅಂತ ಹೇಳಿ ಅವರು ಕೂಡ ಅದನ್ನೇ ಮಾಡ್ತಾರೆ. ಯಾರೋ ಒಬ್ಬ ಕಿಡಿಗೇಡಿ ಮಾಡಿರುವಂತಹ ದುಷ್ಕೃತ್ಯಕ್ಕೆ ಹಿಂದೂ ಮತ್ತು ಮುಸ್ಲಿಂ ಇಬ್ಬರೂ ಬಾಂಧವರು ಕೂಡ ಕಚ್ಚಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. 5 ಕೇಸ್ ದಾಖಲೆ ಆಗುತ್ತೆ ಮದ್ದೂರಿನಲ್ಲಿ 5 ಕೇಸ್ ದಾಖಲೆ ಆಗುತ್ತೆ. ಅದರಲ್ಲಿ ಸುಮೋಟೋ ಕೇಸ್ 1, ಹಾಗೆ ಅಲ್ಲಿರುವಂಥವ್ರು ಏನಾಯ್ತು ಏನು ಎತ್ತ ಅಂತ ಹೇಳಿ 3 ಜನ ಕಂಪ್ಲೇಂಟ್ ಕೊಡ್ತಾರೆ. ಹಾಗೆ ಮುಸಲ್ಮಾನರು ಕೂಡ ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ನಮ್ಮ ಮನೆ ಮುಂದೆ ಕಲ್ಲು ಬಿದ್ದಿದೆ ಅಂತ ಹೇಳಿ. 5 ಕೇಸ್ ಇದೆ. ಮದ್ದೂರು ಗಲಾಟೆ ಮತ್ತಷ್ಟು ಜನರನ್ನ ಈಗ ಬಂಧಿಸಲಾಗಿದೆ. ಕಳೆದ ರಾತ್ರಿ ಮತ್ತೆ 9 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದ್ದು, ಇದರೊಂದಿಗೆ ಬಂಧಿತ ಸಂಖ್ಯೆ 29ಕ್ಕೆ ಏರಿಕೆ ಆಗಿದೆ. ಇವತ್ತು ಮತ್ತಷ್ಟು ಆರೋಪಿಗಳನ್ನ ಬಂಧನ ಮಾಡುವುದು ಫಿಕ್ಸ್ ಆಗಿದ್ದು, ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.